Hello everyone. Welcome to News Navigator program of Shankar IAS Academy. ಸೊ ಈ ಒಂದು ಪ್ರೋಗ್ರಾಮ್ ಅಲ್ಲಿ ಡೆತ್ ಪೆನಾಲ್ಟಿ ಬಗ್ಗೆ ನೋಡ್ಕೊಳ್ಳೋಣ. ಸೊ ಬಿಫೋರ್ ಮೂವಿಂಗ್ ಟುವರ್ಡ್ಸ್ ದ ಮೇನ್ ಕಾನ್ಸೆಪ್ಟ್ ಆಫ್ ದಿಸ್ ವಿಡಿಯೋ, ಜಸ್ಟ್ ಇಮ್ಯಾಜಿನ್ ಭಾರತದಲ್ಲಿ ಲೋವರ್ ಕೋರ್ಟ್ಸ್ ಇದೆ, ಅಪ್ಪರ್ ಕೋರ್ಟ್ಸ್ ಇದೆ, ಕರೆಕ್ಟ್ ಅಲ್ವಾ? ಇದನ್ನ ನಾವು ಇಂಟಿಗ್ರೇಟೆಡ್ ಕೋರ್ಟ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಂಟಿಗ್ರೇಟೆಡ್ ಕೋರ್ಟ್ಗಳಲ್ಲಿ ಲೋವರ್ ಕೋರ್ಟ್ಗಳೇನಾದ್ರು ಅಂದ್ರೆ ಲೋವರ್ ಕೋರ್ಟ್ ಆಗಿರುವಂತಹ ಹೈಕೋರ್ಟ್ ಆಗಿರಬಹುದು ಅಥವಾ ಸಬಾರ್ಡಿನೇಟ್ ಕೋರ್ಟ್ಗಳಾಗಿರಬಹುದು. ಈ ಕೋರ್ಟ್ಗಳು ಯಾರು ತಪ್ಪು ಮಾಡಿರ್ತಾರೆ ಅಂದ್ರೆ ಹೀನಸ್ ಕ್ರೈಮ್ ನ ಮಾಡಿರ್ತಾರೆ ಅಂತವ್ರಿಗೆ ಹ್ಯಾಂಗ್ ಮಾಡಿ ಅಂತ ಹೇಳ್ಬಿಟ್ಟು ಕ್ಯಾಪಿಟಲ್ ಪನಿಷ್ಮೆಂಟ್ ಅನ್ನ ಕೊಡ್ತಾ ಇರತ್ತೆ. ಅದೇ ಸುಪ್ರೀಂ ಕೋರ್ಟ್ ಏನ್ ಮಾಡತ್ತೆ ಅಂತ ಹೇಳಿದ್ರೆ ಅವರು ಇನೋಸೆಂಟ್ ಅಂತ ಹೇಳ್ಬಿಟ್ಟು ವರ್ಡಿಂಗ್ ನ ಕೊಡುತ್ತೆ. ಹೌದು, ಇತ್ತೀಚೆಗೆ ಒಂದು ರಿಪೋರ್ಟ್ ರಿಲೀಸ್ ಆಗಿದೆ. ಆ ರಿಪೋರ್ಟ್ ಪ್ರಕಾರ ಇದು ಕರೆಕ್ಟ್. ಭಾರತದ ಜುಡಿಷಿಯರಿ ಸಿಸ್ಟಮ್ 2025ರಲ್ಲಿ ಈ ರೀತಿಯಾದಂತಹ ಕೆಲಸವನ್ನ ಮಾಡಿದೆ. ಸೊ ರಿಪೋರ್ಟ್ ಅನ್ನ ಯಾರು ಕೊಟ್ಟಿರೋದು ಅಂತ ಹೇಳಿದ್ರೆ ಸ್ಕ್ವೇರ್ ಸರ್ಕಲ್ ಯೂನಿವರ್ಸಿಟಿ NALSAR ಅಂತ ಹೇಳ್ಬಿಟ್ಟು ಈ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ಈ ರಿಪೋರ್ಟ್ ಒಂದು ಶಾಕಿಂಗ್ ಟ್ರುತ್ ನ ರಿವೀಲ್ ಕೂಡ ಮಾಡಿದೆ. ಸೊ ಈ ರಿಪೋರ್ಟ್ ಪ್ರಕಾರ ಒಟ್ಟು ಟ್ರಯಲ್ ಕೋರ್ಟ್ಗಳಲ್ಲಿ 128 ಕೇಸ್ಗಳನ್ನ ಡೆತ್ ಸೆಂಟೆನ್ಸ್ ಅಂತ ಹೇಳ್ಬಿಟ್ಟು ಕೊಡ್ಲಾಗಿದೆ, ಅಂದ್ರೆ ಡೆತ್ ಪೆನಾಲ್ಟಿಯನ್ನ ಕೊಡ್ಲಾಗಿದೆ. ಬಟ್ ಅದೇ ಸುಪ್ರೀಂ ಕೋರ್ಟ್ಗೆ ಹೋಗೋದ್ರೊಳಗಡೆ ಇಟ್ ವಿಲ್ ಬಿಕಮ್ ಟು 0. ಸೊ 0 ವರ್ಡಿಕ್ಟ್ ಅಂತ ಹೇಳ್ಬಿಟ್ಟು ಅಂದ್ರೆ 0 ಡೆತ್ ಪೆನಾಲ್ಟಿಯನ್ನ ಕೊಟ್ಟಿದ್ದಾರೆ. ಸೊ ಪರ್ಟಿಕ್ಯುಲರ್ ಆಗಿ ಈ ಡೆತ್ ಪೆನಾಲ್ಟಿ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ನಾವು GS ಪೇಪರ್ 2 ನ ಅಡಿಯಲ್ಲೂ ಕೂಡ ನೋಡ್ಕೊಳ್ಬಹುದು. ಎಸ್ಪೆಷಲಿ ಸೋಷಿಯಲ್ ಜಸ್ಟಿಸ್ ಅನ್ನುವಂತಹ ಕಾನ್ಸೆಪ್ಟಿನ ಅಡಿಯಲ್ಲಿ. ನಂತರ ಇದನ್ನ GS ಪೇಪರ್ 4 ಅಂದ್ರೆ ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ಇದೆಯಲ್ಲ, ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಡೆತ್ ಪೆನಾಲ್ಟಿಯನ್ನ ನೋಡಬಹುದು. ಸೊ ಬಿಫೋರ್ ಮೂವಿಂಗ್ ಟು ದ ಮೇನ್ ಕಾನ್ಸೆಪ್ಟ್, ರಿಪೋರ್ಟ್ ಬಗ್ಗೆ ಇನ್ ಡೀಟೈಲ್ ಆಗಿ ನೋಡೋದಕ್ಕಿಂತ ಮುಂಚೆ ವಿಲ್ ಸಿ ಡೆತ್ ಪೆನಾಲ್ಟಿ ಅಂದ್ರೆ ಏನು. ಸೊ ಫಸ್ಟ್ ವಿಲ್ ಸಿ ವಾಟ್ ಇಸ್ ಡೆತ್ ಪೆನಾಲ್ಟಿ. ಡೆತ್ ಪೆನಾಲ್ಟಿಯ ಡೆಫಿನೇಷನ್ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಡೆತ್ ಪೆನಾಲ್ಟಿ ಅನ್ನೋದು ಒಂದು ಲೀಗಲ್ ಆಗಿರುವಂತಹ ಪನಿಷ್ಮೆಂಟ್. ಸೊ ಯಾಕೆ ಇದನ್ನ ಲೀಗಲ್ ಪನಿಷ್ಮೆಂಟ್ ಅಂತ ಹೇಳ್ತಿದೀವಿ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಥ್ರೂ ನಾವು ಡೆತ್ ಪನಿಷ್ಮೆಂಟ್ ನ ಅಥವಾ ಡೆತ್ ಪೆನಾಲ್ಟಿಯನ್ನ ಕೊಡ್ತಾ ಇದೀವಿ. ಯಾವ್ದಕ್ಕೋಸ್ಕರ ಕೊಡ್ತಿದೀವಿ ಅಂತ ಹೇಳಿದ್ರೆ ಯಾವ್ದಾದ್ರೂ ಹೀನಸ್ ಕ್ರೈಮ್ಸ್ ಇದ್ರೆ ಅದಕ್ಕೆ ಮಾತ್ರ ಡೆತ್ ಪೆನಾಲ್ಟಿಯನ್ನ ಕೊಡಬೇಕು. ಯಾವುದು ಹೀನಸ್ ಕ್ರೈಮ್ ಅಂದ್ರೆ ಗ್ಯಾಂಗ್ ರೇಪ್ಸ್ ಆಗಿರ್ಬೋದು, ಮರ್ಡರ್ ಆಗಿರಬಹುದು, ಟೆರರಿಸಂ ರಿಲೇಟೆಡ್ ಕ್ರೈಮ್ಸ್ ಗಳಾಗಿರ್ಬೋದು. ಈ ರೀತಿಯಾದಂತಹ ಕ್ರೈಮ್ ನ ನಾವು ಹೀನಸ್ ಕ್ರೈಮ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಕ್ರೈಮ್ಸ್ ಗಳಿಗೆ ಲೀಗಲ್ ಪನಿಷ್ಮೆಂಟ್ ನ ಕೊಡ್ಲಾಗುತ್ತೆ, ಅದೇ ಡೆತ್ ಪೆನಾಲ್ಟಿ ಅಥವಾ ಅದನ್ನ ನಾವು ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಕೂಡ ಕರಿತೀವಿ. ಸೊ ಇದು ರೇರೆಸ್ಟ್ ಆಫ್ ದ ರೇರ್ ಕೇಸಸ್ ಏನಿರುತ್ತಲ್ವಾ, ಆ ಕೇಸಸ್ ಗಳಿಗೆ ಡೆತ್ ಪೆನಾಲ್ಟಿಯನ್ನ ರಿಸ್ಟ್ರಿಕ್ಟ್ ಮಾಡಲಾಗಿದೆ. ಅಂದ್ರೆ ಎಲ್ಲಾ ಕೇಸಸ್ ಗಳಿಗೂ ಕೂಡ ಡೆತ್ ಪೆನಾಲ್ಟಿಯನ್ನ ಕೊಡೋದಿಲ್ಲ. ರೇರೆಸ್ಟ್ ಆಫ್ ದ ರೇರ್ ಕೇಸಸ್ ಗಳಿಗೆ ಕೊಡ್ಲಾಗತ್ತೆ. ಫಾರ್ ಎಕ್ಸಾಂಪಲ್ ಭಾರತೀಯ ನ್ಯಾಯ ಸಂಹಿತ ಇದ್ರ ಅಂಡರ್ ಅಲ್ಲಿ ಲಿಸ್ಟ್ ಮಾಡಿರೋ ತರ ಅಂಡ್ ಆಲ್ಸೋ IPC ಅಂಡರ್ ಅಲ್ಲಿ ಅಥವಾ CRPC ಅಂಡರ್ ಅಲ್ಲಿ ಬರುವಂತಹ ಕ್ರೈಮ್ಸ್ ಗಳಿಗೆ ಅದರಲ್ಲಿ ಯಾವ್ದು ರೇರೆಸ್ಟ್ ಆಫ್ ದ ರೇರ್ ಕೇರ್, ಒಂದು ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಮಾಡೋದಾಗಿರ್ಬೋದು ಅಥವಾ ತುಂಬಾ ಬ್ಯಾಡ್ ಆಗಿ ಆಗಿರುವಂತಹ ಅಥವಾ ಹಿಂಸಾತ್ಮಕವಾಗಿರುವಂತಹ ಕ್ರೈಮ್ಸ್ ಆಗಿರಬಹುದು, ಇದಕ್ಕೆ ಡೆತ್ ಪೆನಾಲ್ಟಿಯನ್ನ ಕೊಡ್ಲಾಗತ್ತೆ. ಸೊ ಡೆತ್ ಪೆನಾಲ್ಟಿಯನ್ನ ಇನ್ನೊಂದು ಹೆಸರಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಕೂಡ ಕರೀತೇವೆ. ಸೊ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಕೂಡ ಕರೀತೇವೆ. ಅಕಾರ್ಡಿಂಗ್ ಟು ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಪ್ರಕಾರ, ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿರತ್ತೆ. ಆ ರಿಪೋರ್ಟಿನ ಪ್ರಕಾರ ಇಡೀ ವರ್ಲ್ಡ್ ಅಲ್ಲಿ 2/3 ಆಫ್ ದ ಕಂಟ್ರೀಸ್ಗಳು ಈ ಡೆತ್ ಪೆನಾಲ್ಟಿಯನ್ನ ಅಬಾಲಿಷ್ ಮಾಡಿವೆ. ಅಂದ್ರೆ ಡೆತ್ ಪೆನಾಲ್ಟಿಯನ್ನ ಅಬಾಲಿಷ್ ಮಾಡಿಬಿಟ್ಟು ಆ ಕಂಟ್ರೀಸ್ ಗಳಲ್ಲಿ ಯಾವುದೇ ರೀತಿಯಾದಂತಹ ಡೆತ್ ಸೆಂಟೆನ್ಸ್ ಅನ್ನ ಕೊಡ್ತಾ ಇಲ್ಲ. ಟೋಟಲ್ 108 ಕಂಟ್ರೀಸ್ಗಳು ಕಂಪ್ಲೀಟ್ ಆಗಿ ಡೆತ್ ಪೆನಾಲ್ಟಿಯನ್ನ ಅಬಾಲಿಷ್ ಮಾಡಿವೆ. ಅಂಡ್ ಆಲ್ಸೋ 8 ಕಂಟ್ರೀಸ್ಗಳು ಆರ್ಡಿನರಿ ಕ್ರೈಮ್ಸ್ ಗಳಿಗೆ ಡೆತ್ ಪೆನಾಲ್ಟಿಯನ್ನ ಕೊಡೋಂಗಿಲ್ಲ, ಎಕ್ಸ್ಟ್ರೀಮ್ ಕೇಸಸ್ಗೆ ಮಾತ್ರ ಡೆತ್ ಪೆನಾಲ್ಟಿಯನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಆರ್ಡಿನರಿ ಕೇಸಸ್ ಗಳಿಗೆ ಡೆತ್ ಪೆನಾಲ್ಟಿಯನ್ನ ಅಬಾಲಿಷ್ ಮಾಡಿವೆ. ಇನ್ನ 55 ಕಂಟ್ರೀಸ್ಗಳು ಇನ್ಕ್ಲೂಡಿಂಗ್ ಇಂಡಿಯಾ, ಭಾರತದಲ್ಲೂ ಕೂಡ
ಡೆತ್ ಪೆನಾಲ್ಟಿಯನ್ನ ನಾವು ಇನ್ನೂ ಕೂಡ ರಿಟೈನ್ ಮಾಡಿದೀವಿ ಈವನ್ ಫಾರ್ ಆರ್ಡಿನರಿ ಕೇಸಸ್. ಸೊ ಇದು ಕಂಟ್ರೀಸ್ ರಿಲೇಟೆಡ್ ಯಾವ ಯಾವ ಕಂಟ್ರೀಸ್ ಅಲ್ಲಿ ಡೆತ್ ಪೆನಾಲ್ಟಿಯನ್ನ ಇನ್ನೂ ಕೂಡ ನಾವು ಫಾಲೋ ಮಾಡ್ತಾ ಇದೀವಿ. ಈಗ ಸ್ಕ್ವೇರ್ ಸರ್ಕಲ್ ಕ್ಲಿನಿಕ್ ಕಡೆಯಿಂದ ರಿಲೀಸ್ ಆಗಿರುವಂತಹ ರಿಪೋರ್ಟ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಏನ್ ಹೇಳತ್ತೆ ಈ ರಿಪೋರ್ಟ್, ಯಾತಕ್ಕೋಸ್ಕರ ಈ ರಿಪೋರ್ಟ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಇದನ್ನ ಈ ರಿಪೋರ್ಟ್ ಅಲ್ಲಿ ಏನನ್ನ ಐಡೆಂಟಿಫೈ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ 2023 ಮತ್ತು 25ರ ಹೊತ್ತಿಗೆ 2003 ಮತ್ತೆ 25ರ ತನಕ ಸುಪ್ರೀಂ ಕೋರ್ಟ್ ಒಂದು ಸಿಂಗಲ್ ಡೆತ್ ಸೆಂಟೆನ್ಸ್ ಅನ್ನ ಕೂಡ ಕೊಟ್ಟಿಲ್ಲ ಅನ್ನೋದು ಈ ರಿಪೋರ್ಟ್ ಮೂಲಕ ಗೊತ್ತಾಗ್ತಿದೆ. ಈವನ್ 10th ಡೆತ್ ಸೆಂಟೆನ್ಸ್ ಗಳು ಅಂದ್ರೆ ರೋ ಅಲ್ಲಿ ಇದ್ರೂ ಕೂಡ, ಅಂದ್ರೆ ಕೇಸಸ್ ಗಳು ಇದ್ರೂ ಕೂಡ ಒಂದನ್ನು ಕೂಡ ಡೆತ್ ಸೆಂಟೆನ್ಸ್ ಅನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿಲ್ಲ. ಸೊ ಸುಪ್ರೀಂ ಕೋರ್ಟ್ ಯಾತಕ್ಕೋಸ್ಕರ ಝೀರೋ ಕನ್ವಿಕ್ಷನ್ ಅಥವಾ ಝೀರೋ ಡೆತ್ ಪೆನಾಲ್ಟಿಯನ್ನ ಕೊಟ್ಟಿದೆ ಅಂತ ಹೇಳಿದ್ರೆ, ಅದು ಕೊಟ್ಟಿರುವಂತಹ ರೀಸನ್ ಬಂದು ಪ್ರೊಸೀಜರಲ್ ಫೇಲ್ಯೂರ್ ಹಾಗೆ ರಾಂಗ್ಫುಲ್ ಕನ್ವಿಕ್ಷನ್ ಅಂತ ಹೇಳ್ಬಿಟ್ಟು ರೀಸನ್ ನ ಕೊಟ್ಟಿದೆ. ಎರಡನೇದಾಗಿ ಸೆಷನ್ ಕೋರ್ಟ್ ಇದೆಲ್ಲ, ಸೆಷನ್ ಕೋರ್ಟ್ಸ್ ಅಂತ ಹೇಳಿದ್ರೆ ಸಬಾರ್ಡಿನೇಟ್ ಕೋರ್ಟ್ಸ್ ಅಂತ ಕರಿಬಹುದಾಗುತ್ತೆ. ಈ ಸಬಾರ್ಡಿನೇಟ್ ಕೋರ್ಟ್ಗಳು ಒಟ್ಟು 128 ಕೇಸಸ್ಗಳಿಗೆ ಡೆತ್ ಸೆಂಟೆನ್ಸ್ ಅನ್ನ ಪ್ರೊವೈಡ್ ಮಾಡಿವೆ, ಅಂದ್ರೆ ಡೆತ್ ಸೆಂಟೆನ್ಸ್ ಅನ್ನ ಕೊಟ್ಟಿವೆ 2025ರಲ್ಲಿ. ಇಡೀ ಭಾರತದಲ್ಲಿ ಈಗ ಒಟ್ಟು 574 ಡೆತ್ ಸೆಂಟೆನ್ಸ್ ಕೇಸಸ್ಗಳನ್ನ ನೋಡಬಹುದಾಗತ್ತೆ. ಬಟ್ ಈವನ್ 2025 ಒಂದರಲ್ಲೇನೆ 574 ಅಂತ ಹೇಳಿದ್ರೆ 2016ರಿಂದ ಇಲ್ಲಿ ತನಕ ಇದು ಹೈಯೆಸ್ಟ್ ಅಂತಾನೆ ಹೇಳ್ಬಹುದು. ಮೇಜರ್ಲಿ ಉತ್ತರ ಪ್ರದೇಶ ಆಗಿರಬಹುದು ಅಥವಾ ಗುಜರಾತ್ ಆಗಿರಬಹುದು, ನೆಕ್ಸ್ಟ್ ಮಹಾರಾಷ್ಟ್ರ, ಈ ಸ್ಟೇಟ್ಸ್ ಗಳಲ್ಲಿ ಜಾಸ್ತಿ ಡೆತ್ ಸೆಂಟೆನ್ಸ್ ಗಳನ್ನ ಸೆಷನ್ ಕೋರ್ಟ್ ಗಳು ಕೊಟ್ಟಿವೆ. ಬಟ್ ಈ ಸೆಷನ್ಸ್ ಕೋರ್ಟ್ ಗಳೇನ್ ಕೊಟ್ಟಿದೆ ಅಲ್ವಾ, ಇದನ್ನ ಸುಪ್ರೀಂ ಕೋರ್ಟ್ ಆಕ್ಸೆಪ್ಟ್ ಅನ್ನ ಮಾಡಿಲ್ಲ. ಮೂರನೇದಾಗಿ ಸೆಷನ್ ಕೋರ್ಟ್ ಕೊಟ್ಟ ಮೇಲೆ ಇಫ್ ದೇ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ವರ್ಡಿಕ್ಟ್, ದೇ ಕ್ಯಾನ್ ಮೂವ್ ಟು ಹೈಕೋರ್ಟ್. ಸೊ ಸಬಾರ್ಡಿನೇಟ್ ಕೋರ್ಟ್ ಗಳು ಕೊಟ್ಟಿರುವಂತಹ ವರ್ಡಿಕ್ಟ್ ಅನ್ನ ಹೈಕೋರ್ಟ್ ಹತ್ರ ಚಾಲೆಂಜ್ ಮಾಡ್ತಾರೆ. ಸೊ ಈ ಹೈಕೋರ್ಟ್ ಒಟ್ಟು 8% ಕೇಸಸ್ ಅನ್ನ ಮಾತ್ರ ಡೆತ್ ಸೆಂಟೆನ್ಸ್ ಅನ್ನ ಕೊಟ್ಟಿದೆ. ಅಂದ್ರೆ 8% ಕೇಸಸ್ ಗಳಿಗೆ ಮಾತ್ರ ಸುಪ್ರೀಂ ಕೋರ್ಟ್ ಇಂದ ಹೈಕೋರ್ಟ್, ಸೆಷನ್ ಕೋರ್ಟ್ ಇಂದ ಹೈಕೋರ್ಟ್ಗೆ ಏನು ಕೇಸಸ್ ಗಳು ಪಾಸ್ ಆಗಿವೆ ಅದರಲ್ಲಿ 8% ಮಾತ್ರ ಡೆತ್ ಪೆನಾಲ್ಟಿ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ನ ಮಾಡಿದೆ. ರಿಮೈನಿಂಗ್ ಕೇಸಸ್ ಗಳನ್ನ ಕಮ್ಯೂಟ್ ಮಾಡಲಾಗಿದೆ. ಸೊ ಕಮ್ಯೂಟ್ ಅಂದ್ರೆ ಏನು? ಕಮ್ಯೂಟ್ ಅಂತ ಹೇಳಿದ್ರೆ ಇವಾಗ ಏನು ಡೆತ್ ಸೆಂಟೆನ್ಸ್ ಇದೆ ಅಲ್ವಾ, ಈ ಡೆತ್ ಸೆಂಟೆನ್ಸ್ ಅನ್ನ ಲೋವರ್ ಸೆಂಟೆನ್ಸ್ ಗೆ ಕೊಡ್ತಾರೆ. ಅಂದ್ರೆ ಡೆತ್ ಸೆಂಟೆನ್ಸ್ ಇರೋದನ್ನ ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಹೇಳ್ಬಿಟ್ಟು ಕೊಡ್ಲಾಗತ್ತೆ. ಹೈಯರ್ ಸೆಂಟೆನ್ಸ್ ಇರೋದನ್ನ ಲೆಸರ್ ಸೆಂಟೆನ್ಸ್ ಗೆ ತರೋದನ್ನ ನಾವು ಕಮ್ಯೂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಹೈಕೋರ್ಟ್ ಇನ್ನ ಉಳಿದಿರುವಂತಹ ಕೇಸಸ್ ಗಳಿಗೆ ಕಮ್ಯೂಟೇಷನ್ ನ ಕೊಟ್ಟಿದೆ, ವಿಚ್ ಮೀನ್ಸ್ ರಿಗೋರಸ್ ಡೆತ್ ಪೆನಾಲ್ಟಿ ಇಂದ ಲೆಸರ್ ಸೆಂಟೆನ್ಸ್ ನ ಕೊಟ್ಟಿದೆ ಅಂತ ಹೇಳಿ ಅರ್ಥ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ತುಂಬಾ ರಿಸ್ಟ್ರಿಕ್ಟಿವ್ ಇದೆ. ಲಾಸ್ಟ್ 3 ವರ್ಷದಿಂದ ಝೀರೋ ಡೆತ್ ಸೆಂಟೆನ್ಸ್ ಅನ್ನ ಕೊಡ್ಲಾಗಿದೆ. ಇದು ಈ ರಿಪೋರ್ಟಿನ ಮೂಲಕ ನಮಗೆ ತಿಳಿದಿರುವಂತದ್ದು. ಇನ್ನ ಡೆತ್ ಪೆನಾಲ್ಟಿ ಕಾನ್ಸ್ಟಿಟ್ಯೂಷನಲ್ ಹಾಗೂ ಲೀಗಲ್ ಆಸ್ಪೆಕ್ಟ್ ಅನ್ನ ನೋಡ್ಕೊಳ್ಳೋಣ. ಸೊ ವೈ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಮೋರ್ ಪವರ್ ಆನ್ ಇಟ್. ಲೋವರ್ ಅಥವಾ ಸಬಾರ್ಡಿನೇಟ್ ಕೋರ್ಟ್ಸ್ ಗಳಿಗೇನಾದ್ರೂ ವರ್ಡಿಕ್ಟ್ ನ ಕೊಟ್ಟ ಮೇಲೆ ಅಪೀಲ್ ಅನ್ನ ತಗೊಂಡು ಹೋಗ್ಬೋದು. ಸೊ ಯಾರ ಹತ್ರ ಅಪೀಲ್ ಅನ್ನ ತಗೊಂಡು ಹೋಗ್ತಾರೆ? ಹೈಕೋರ್ಟ್ ಹತ್ರ ತಗೊಂಡು ಹೋಗ್ತಾರೆ. ಎಲ್ಲಿಂದ? ಸಬಾರ್ಡಿನೇಟ್ ಕೋರ್ಟ್ಸ್ ಇಂದ ಹೈಕೋರ್ಟ್ ಹತ್ರ ಅಪೀಲ್ ಅನ್ನ ತಗೊಂಡು ಹೋಗ್ತಾರೆ. ಸೊ ಹೈಕೋರ್ಟ್ ಹತ್ರ ಅಪೀಲ್ ಅನ್ನ ತಗೊಂಡು ಹೋದ್ಮೇಲೆ ಹೈಕೋರ್ಟ್ ಮಸ್ಟ್ ಕನ್ಫರ್ಮ್ ಡೆತ್ ಪೆನಾಲ್ಟಿ ಕೊಡಬಹುದಾ ಅಥವಾ ಕೊಡಬಾರ್ದಾ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಹೈಕೋರ್ಟ್ ಏನ್ ಮಾಡುತ್ತೆ, ಅಲ್ಲಿ ಕರೆಕ್ಷನ್ ಮಾಡ್ಬಿಟ್ಟು ಫೈನಲ್ ವರ್ಡಿಕ್ಟ್ ಅನ್ನ ಕೊಡುತ್ತೆ. ಅಲ್ಲೂ ಏನಾದ್ರೂ ಕನ್ಫರ್ಮ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಗೆ ಅಪೀಲ್ ಅನ್ನ ತಗೊಂಡು ಹೋಗ್ತಾರೆ. ಸೊ ಸುಪ್ರೀಂ ಕೋರ್ಟಿಗೆ ಅಪೀಲ್ ಅನ್ನ ತಗೊಂಡೋದ್ಮೇಲೆ ಇಲ್ಲಿ ಡೆತ್ ಪೆನಾಲ್ಟಿಯನ್ನ ಕೊಡೋ ಹಾಗಿಲ್ಲ ಅಂತ ಹೇಳಿದ್ರೆ ಕೊಡೋ ಹಾಗಿಲ್ಲ. ಸುಪ್ರೀಂ ಕೋರ್ಟ್ ಅಪೀಲ್ ನ ತಗೊಂಡೋದ್ಮೇಲೆ ಡಿಸಿಷನ್ ಮೇಕಿಂಗ್ ಸುಪ್ರೀಂ ಕೋರ್ಟ್ ಹತ್ರ ಇರುತ್ತೆ. ಸೊ ಡೆತ್ ಪೆನಾಲ್ಟಿಯನ್ನ ಎಲ್ರಿಗೂ ಕೊಡ್ಬೋದಾ? ಇಲ್ಲ. ಇದ್ರಲ್ಲೂ ಕೂಡ ನಾವು ಎಕ್ಸೆಪ್ಷನ್ ನ ನೋಡಬಹುದಾಗತ್ತೆ. ಯಾವ ರೀತಿಯಾದಂತಹ ಎಕ್ಸೆಪ್ಷನ್ ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ 18 ವರ್ಷಕ್ಕಿಂತ ಕಡಿಮೆ ಇರುವಂತಹ ವ್ಯಕ್ತಿ ಏನಾದ್ರೂ ಆ ಒಂದು ಪರ್ಟಿಕ್ಯುಲರ್ ರಿಗೋರಸ್ ಕೇಸಲ್ಲಿ ಏನಾದ್ರೂ ಇದ್ರೆ ಅಥವಾ ಹೀನಸ್ ಕೇಸಲ್ಲಿ ಏನಾದ್ರೂ ಇದ್ರೆ ಅವರಿಗೂ ಕೂಡ ಡೆತ್ ಸೆಂಟೆನ್ಸ್ ಇರೋದಿಲ್ಲ. ಎಕ್ಸೆಪ್ಷನ್.
ನಂತರ ಇಫ್ ಇನ್ ಕೇಸ್ ಪ್ರೆಗ್ನೆಂಟ್ ಲೇಡಿ ಇದ್ರೆ, ಸೊ ಆ ಪ್ರೆಗ್ನೆಂಟ್ ಲೇಡಿ ಇದ್ರೂ ಕೂಡ ಅವ್ರಿಗೂ ಕೂಡ ಡೆತ್ ಸೆಂಟೆನ್ಸ್ ಇರೋದಿಲ್ಲ. ಡೆತ್ ಸೆಂಟೆನ್ಸ್ ನ ಎಕ್ಸಿಕ್ಯೂಟ್ ಮಾಡಂಗಿಲ್ಲ ಇಫ್ ಇನ್ ಕೇಸ್ ಪ್ರೆಗ್ನೆಂಟ್ ಆಗಿದ್ರೆ. ಸೊ ಇದೆರಡು ಎಕ್ಸೆಪ್ಷನ್. ಅದಕ್ಕೋಸ್ಕರನೇ ನಮ್ಗೆ ಫೇಮಸ್ ನಿರ್ಭಯ ಕೇಸಲ್ಲಿ 18 ವರ್ಷದ ಒಬ್ಬರಿಗೆ ಮಾತ್ರ ಆ ಇದನ್ನ ಡೆತ್ ಸೆಂಟೆನ್ಸ್ ಅನ್ನ ಕೊಟ್ಟಿಲ್ಲ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಆಸ್ಪೆಕ್ಟ್ ಅನ್ನ ನೋಡ್ಕೊಳ್ಳೋಣ. ನಮ್ಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ, ಕಾನ್ಸ್ಟಿಟ್ಯೂಷನಲ್ ಆಸ್ಪೆಕ್ಟ್ಸ್. ಸೊ ವಿ ಹ್ಯಾವ್ ಆರ್ಟಿಕಲ್ 21. ಆರ್ಟಿಕಲ್ 21 ಏನ್ ಹೇಳುತ್ತೆ? ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಬಗ್ಗೆ ಹೇಳುತ್ತೆ. ಕರೆಕ್ಟ್ ಅಲ್ವಾ? ಸೊ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಬಗ್ಗೆ ಭಾರತದಲ್ಲಿ ಡೆತ್ ಪೆನಾಲ್ಟಿ ಅನ್ಕಾನ್ಸ್ಟಿಟ್ಯೂಷನಲ್ ಅಲ್ಲ ಅಂತ ಹೇಳ್ಬಿಟ್ಟು ಆರ್ಟಿಕಲ್ 21 ಅಲ್ಲಿ ಹೇಳಲಾಗಿದೆ. ಬಟ್ ಪ್ರೊಸೀಜರ್ ಏನ್ ಡೆತ್ ಪೆನಾಲ್ಟಿ ಪ್ರೊಸೀಜರ್ ಇರುತ್ತಲ್ವಾ, ಅದು ಫೇರ್, ಜಸ್ಟ್ ಹಾಗೂ ರೀಸನೇಬಲ್ ಆಗಿರ್ಬೇಕು ಅಂತ ಹೇಳಿ ಕೂಡ ಮೆನ್ಷನ್ ಮಾಡಲಾಗಿದೆ. ನಂತರ ಕ್ಲೆಮೆನ್ಸಿ ಪವರ್ ಯಾರ ಹತ್ರ ಇರುತ್ತೆ ಅಂತ ಹೇಳಿದ್ರೆ ಆರ್ಟಿಕಲ್ 72 ನ ಅಡಿಯಲ್ಲಿ ಪಾರ್ಡನಿಂಗ್ ಪವರ್ ಅನ್ನ ಪ್ರೆಸಿಡೆಂಟ್ಗೆ ಕೊಡಲಾಗಿದೆ. ಕಮ್ಯೂಟ್ ಅಥವಾ ಪಾರ್ಡನಿಂಗ್ ಪವರ್, ಈವನ್ ಡೆತ್ ಸೆಂಟೆನ್ಸ್ ಅನ್ನು ಕೂಡ ಪ್ರೆಸಿಡೆಂಟ್ಗೆ ಪ್ರೊವೈಡ್ ಮಾಡಲಾಗಿದೆ ಆರ್ಟಿಕಲ್ 72 ನ ಮೂಲಕ. ಸೊ ನಾವ್ ಲೆಟ್ಸ್ ಸಿ ದ ಜುಡಿಷಿಯಲ್ ವೀವ್ ಆನ್ ಡೆತ್ ಪೆನಾಲ್ಟಿ. ಸೊ ಇದು ಕಾನ್ಸ್ಟಿಟ್ಯೂಷನಲ್ ಆದ್ರೆ ಡೆತ್ ಪೆನಾಲ್ಟಿ ಬಗ್ಗೆ ಜುಡಿಷಿಯರಿ ಏನ್ ಹೇಳುತ್ತೆ? ಸೊ ಜುಡಿಷಿಯರಿ ಒಂದೊಂದು ಕೇಸಲ್ಲಿ ಒಂದೊಂದು ವರ್ಡಿಕ್ಟ್ ಅನ್ನ ಕೊಡ್ತಾ ಬಂದಿದೆ. ಅದರಲ್ಲಿ ಮೊದಲನೆಯ ಕೇಸನ್ನ ನಾವು ನೋಡ್ಕೊಂಡ್ರೆ ಜಗಮೋಹನ್ ಸಿಂಗ್ 1973 ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್. ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ಇದು 1973 ಅಲ್ಲಿ ಬಂದಂತಹ ಕೇಸು. ಡೆತ್ ಪೆನಾಲ್ಟಿ ರಿಲೇಟೆಡ್ ಇದೇ ಮೊದಲನೆಯ ಕೇಸ್ ಆಗಿದೆ. ಸೊ ಈ ಕೇಸಲ್ಲಿ ಡೆತ್ ಪೆನಾಲ್ಟಿ ಅನ್ನೋದು ಕಾನ್ಸ್ಟಿಟ್ಯೂಷನಾಲಿಟಿ, ಕಾನ್ಸ್ಟಿಟ್ಯೂಷನ್ ಇಂದ ಹೊರಗಿಲ್ಲ ಅಂತ ಹೇಳ್ಬಿಟ್ಟು ಭಾರತದ ಕಾನ್ಸ್ಟಿಟ್ಯೂಷನಾಲಿಟಿಯನ್ನ ಡೆತ್ ಪೆನಾಲ್ಟಿಯಲ್ಲಿ ಅಪ್ಹೆಲ್ಡ್ ಮಾಡಲಾಗತ್ತೆ. ನೆಕ್ಸ್ಟ್ ಎರಡನೆಯ ಕೇಸು ಎದಿಗಾ ಅನ್ನಮ್ಮ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. 1974 ಅಲ್ಲಿ ಆದಂತಹ ಕೇಸ್ ಇದು. ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಮರ್ಡರ್ಗೆ ಲೈಫ್ ಇಂಪ್ರಿಸನ್ಮೆಂಟ್ ನ ಕೊಡ್ಬೇಕು ಅಂಡ್ ಕ್ಯಾಪಿಟಲ್ ಪನಿಷ್ಮೆಂಟ್ ಗೆ ಎಕ್ಸೆಪ್ಷನಲ್ ಅಂತ ಹೇಳಿದೆ. ಎಲ್ಲಾ ಕ್ರೈಮ್ಗೂ ಕೂಡ ಕ್ಯಾಪಿಟಲ್ ಪನಿಷ್ಮೆಂಟ್ ಅನ್ನ ಕೊಡಬಾರದು ಅನ್ನೋದು ಇದರ ಇಂಟೆನ್ಷನ್. ಇಫ್ ಇನ್ ಕೇಸ್ ಸುಪ್ರೀಂ ಕೋರ್ಟ್ ಏನಾದ್ರೂ ಕ್ಯಾಪಿಟಲ್ ಪನಿಷ್ಮೆಂಟ್ ನ ಕೊಡ್ಬೇಕು ಅಂದ್ರೆ ಸ್ಪೆಷಲ್ ರೀಸನ್ ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಲಾಗಿದೆ. ನಂತರ ಮೂರನೇ ಕೇಸ್ ಬಂದ್ಬಿಟ್ಟು ಬಚನ್ ಸಿಂಗ್ 1980 ಕೇಸ್. ಬಚನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ 1980 ಕೇಸ್. ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಡೆತ್ ಪೆನಾಲ್ಟಿಯನ್ನ ಬರೀ ರೇರೆಸ್ಟ್ ಆಫ್ ದ ರೇರ್ ಕೇಸಸ್ ಗಳಿಗೆ ಮಾತ್ರ ಕೊಡ್ಬೇಕು ಅಂತ ಹೇಳಿದೆ. ಸೊ ಇದರಲ್ಲಿ ರೇರೆಸ್ಟ್ ಆಫ್ ದ ರೇರ್ ಅನ್ನೋಂತಹ ಡಾಕ್ಟ್ರೈನ್ ನ ಕೂಡ ಇಂಟ್ರೊಡ್ಯೂಸ್ ನ ಮಾಡತ್ತೆ. ನೆಕ್ಸ್ಟ್ ಕೇಸ್ ಬಂದ್ಬಿಟ್ಟು ಮನೋಜ್ ವರ್ಸಸ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್ 2022 ಕೇಸ್. ಇದು ರೀಸೆಂಟ್ ಕೇಸು. ಇದರಲ್ಲಿ ಟ್ರಯಲ್ ಕೋರ್ಟ್ಗಳು ಡೆತ್ ಪೆನಾಲ್ಟಿಯನ್ನ ಕೊಡೋದಕ್ಕಿಂತ ಮುಂಚಿತವಾಗಿ ಪ್ರಾಪರ್ ಕೇಸ್ ಸ್ಟಡಿಯನ್ನ ಮಾಡಬೇಕು, ಪ್ರಾಪರ್ ಬ್ಯಾಕ್ ಗ್ರೌಂಡ್ ಅನ್ನ ಸ್ಟಡಿ ಮಾಡಬೇಕು ಅಂತ ಹೇಳಲಾಗಿದೆ. ಇನ್ಕ್ಲೂಡಿಂಗ್ ಸೈಕೋಲಾಜಿಕಲ್ ಫ್ಯಾಕ್ಟರ್ಸ್ ನ ಕೂಡ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕೇಸ್ ಮಿತು ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ 1983. ಸೊ ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ IPC ಸೆಕ್ಷನ್ 303 ಅಂಡರ್ ಅಲ್ಲಿ ಬರುವಂತಹ ಕೇಸಸ್ ಗಳಿಗೆ ಇಫ್ ಇನ್ ಕೇಸ್ ಡೆತ್ ಪೆನಾಲ್ಟಿಯನ್ನ ಮ್ಯಾಂಡೇಟರಿ ಮಾಡಿದ್ರೆ ಅದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಲಾಗಿದೆ. ನಂತರ ವಸಂತ್ ಸಂಪತ್ ದುಪ್ರೆ 2025 ಇತ್ತೀಚೆಗೆ ಆಗಿರುವಂತಹ ಕೇಸ್ ಇದು. ಸೆಂಟೆನ್ಸಿಂಗ್ ಹಿಯರಿಂಗ್ ರೆಕಗ್ನೈಸ್ಡ್ ಆಸ್ ಎಸೆನ್ಷಿಯಲ್ ಟು ಫೇರ್ ಟ್ರಯಲ್ ಆರ್ಟಿಕಲ್ 21 ಅನ್ನ ಇಲ್ಲಿ ಎತ್ತಿಡಿಯಲಾಗಿದೆ. ಸೊ ಇದು ಜುಡಿಷಿಯರಿ ವರ್ಡಿಕ್ಟ್ಸ್ ರಿಲೇಟೆಡ್ ಟು ಕ್ಯಾಪಿಟಲ್ ಪನಿಷ್ಮೆಂಟ್. ಸೊ ಈಗ ವೈ ಡೆತ್ ಪೆನಾಲ್ಟಿ ನೀಡೆಡ್, ಯಾಕೆ ಬೇಕು ಡೆತ್ ಪೆನಾಲ್ಟಿ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಡೆತ್ ಪೆನಾಲ್ಟಿ ಯಾಕೆ ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನ್ಯಾಷನಲ್ ಸೆಕ್ಯೂರಿಟಿಯನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೋಸ್ಕರ. ಯಾವ್ದಾದ್ರು ಟೆರರಿಸಂ ಆಗಿರ್ಬೋದು ಅಥವಾ ವೇಜಿಂಗ್ ವಾರ್ ಅಗೇನ್ಸ್ಟ್ ದ ಸ್ಟೇಟ್ ಆಗಿರ್ಬೋದು, ಈ ರೀತಿಯಾದಂತಹ ಕ್ರೈಮ್ಸ್ಗೆ ಡೆತ್ ಪೆನಾಲ್ಟಿ ಮ್ಯಾಂಡೇಟರಿ ಮಾಡ್ಬೇಕಾಗತ್ತೆ. ಇಫ್ ಇನ್ ಕೇಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಕೇಸಸ್ಗಳು ಇನ್ನು ಹೆಚ್ಚಾಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಕ್ಸಾಂಪಲ್ ಆಗಿ ನಾವು ನೋಡ್ಕೊಂಡ್ರೆ ನಮ್ಗೆ ಮುಂಬೈ ಅಟ್ಯಾಕ್ ಕೇಸ್ ಗೊತ್ತು. ಸೊ ಈ ಮುಂಬೈ ಅಟ್ಯಾಕ್ ಕೇಸ್ ಅಲ್ಲಿ ಅಜ್ಮಲ್ ಕಸಾಬ್ ಅವರಿಗೆ ಡೆತ್ ಸೆಂಟೆನ್ಸ್ ಅನ್ನ ಕೊಡ್ಲಾಗಿತ್ತು. ನೆಕ್ಸ್ಟ್ ಸೊಸೈಟಿಯನ್ನ
ಸೊಸೈಟಲ್ ಲೆವೆಲ್ ಅಲ್ಲ ಆಗ್ತಿರೋಂತಹ ಪ್ರಾಬ್ಲಮ್ಸ್ ನ ಬಗ್ಗೆ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ. ಸೊ 2020ರಲ್ಲಿ ಆದಂತಹ ವಿನಯ್ ಶರ್ಮಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಎಲ್ರಿಗೂ ಕೂಡ ನೆನಪಿದೆ, ವಿಚ್ ಇಸ್ ಫೇಮಸ್ಲಿ ಕಾಲ್ಡ್ ಆಸ್ ಅ ನಿರ್ಭಯಾ ಕೇಸ್ ಅಥವಾ ನಿರ್ಭಯಾ ಗ್ಯಾಂಗ್ ರೇಪ್ ಕೇಸ್ ಅಂತಾನೆ ಕರಿಬಹುದು. ಇದರಲ್ಲಿ ಒಬ್ರು ಸುಸೈಡ್ ಮಾಡ್ಕೊಂತಾರೆ, ನೆಕ್ಸ್ಟ್ 4 ಜನ ವ್ಯಕ್ತಿಗಳಿಗೆ ಹ್ಯಾಂಗ್ ಅನ್ನ ಮಾಡ್ಲಾಗತ್ತೆ, ಬಿಕಾಸ್ ಇದರಲ್ಲಿ ಕ್ಯಾಪಿಟಲ್ ಪನಿಷ್ಮೆಂಟ್ ನ ಕೊಡ್ಲಾಗಿರತ್ತೆ. ಸೊ ಇದರಿಂದ ಸೊಸೈಟಿಯಲ್ಲಿ ಈ ತರ ಗ್ಯಾಂಗ್ ರೇಪ್ ಗಳನ್ನ ಮಾಡಬಾರದು ಅನ್ನೋದು ಒಂದು ಎಚ್ಚರಿಕೆ ಗಂಟೆಯಾಗಿ ಇದನ್ನ ಯೂಸ್ ಮಾಡಬಹುದು. ನಂತರ ಮೂರನೇದಾಗಿ ಸೇಫ್ಟಿ ಫಾರ್ ಸಿಟಿಸನ್ಸ್. ಸಿಟಿಸನ್ಸ್ ಗಳ ಸೇಫ್ಟಿಗೋಸ್ಕರ ಕೂಡ ನಾವು ಡೆತ್ ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ಡೆತ್ ಸೆಂಟೆನ್ಸ್ ಫೇವರ್ ಆಗಿ ನಾವು ನೋಡಬಹುದಾಗತ್ತೆ. ಸೊ ನೆಕ್ಸ್ಟ್ ಇದಿಷ್ಟು ಡೆತ್ ಸೆಂಟೆನ್ಸಿನ ಬಗ್ಗೆ ಅಂಡ್ ಯಾವ್ದೆಲ್ಲ ಕೇಸಸ್ ಗಳು ಡೆತ್ ಸೆಂಟೆನ್ಸ್ ಬಗ್ಗೆ ಮಾತಾಡಿವೆ. ಬಿಕಾಸ್ ಇತ್ತೀಚಿನ ಟ್ರೆಂಡ್ ಅನ್ನ ನೋಡ್ಕೊಂಡ್ರೆ ಡೆತ್ ಸೆಂಟೆನ್ಸ್ ಅಥವಾ ಯಾವ್ದಾದ್ರು ಕೇಸಸ್ ಇದ್ರೆ ಅದನ್ನ ಎಕ್ಸಾಮ್ ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ರೀತಿಯಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಹೇಳ್ತಿರೋದೇನು ಅಂತ ಹೇಳಿದ್ರೆ 2025ರಲ್ಲಿ ಆಲ್ಮೋಸ್ಟ್ 95.18% ಆಫ್ ದ ಕೇಸಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ ನ ಸಬ್ ಆರ್ಡಿನೇಟ್ ಕೋರ್ಟ್ ಗಳು ಫಾಲೋ ಮಾಡೋದ್ರಲ್ಲಿ ಫೇಲ್ ಆಗಿದೆ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ನಂತರ ಮಿಸ್ಸಿಂಗ್ ಮಿಟಿಗೇಷನ್ಸ್ ಅಥವಾ ಸೆಂಟೆನ್ಸಿಂಗ್ ಗೆ ರಿಕ್ವೈರ್ ಇರುವಂತದ್ದನ್ನ ಮಿಸ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದೆ. ಒಂದು ಸೈಕಾಲಜಿಕಲ್ ಎವಲ್ಯೂಷನ್ ರಿಪೋರ್ಟ್ ಸಿಗ್ತಾ ಇಲ್ಲ, ನೆಕ್ಸ್ಟ್ ಪ್ರೊಬೇಷನರ್ ಆಫೀಸರ್ ರಿಪೋರ್ಟ್ಸ್ ಗಳು ಕೊಡ್ತಾ ಇಲ್ಲ, ಪ್ರಿಸನ್ ಕಂಡಕ್ಟ್ ರೆಕಾರ್ಡ್, ಇದು 3 ಕೂಡ ಮ್ಯಾಂಡೇಟರಿ ಇರೋದ್ರಿಂದ ಇದನ್ನು ಕೂಡ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಲಾಗಿದೆ. ನೆಕ್ಸ್ಟ್ ಇಲ್ಲಿ ನಾವು ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ ನ ಅಥವಾ ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ನ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಎರಡರಲ್ಲೂ ಕೂಡ ನೋಡಬಹುದಾಗುತ್ತೆ. ಪ್ರಿಲಿಮ್ಸ್ ಅಲ್ಲಿ ನಾವು ನೋಡ್ಕೊಂಡ್ರೆ ಕಾನ್ಸ್ಟಿಟ್ಯೂಷನಲ್ ಲೀಗಾಲಿಟಿ ಬಗ್ಗೆ ಕೇಳಬಹುದು ಕ್ವಶನ್ ಅಲ್ಲಿ, ಅಥವಾ ಲೀಗಲ್ ಪ್ರೊಸೀಜರ್ಸ್ ಅನ್ನ ಏನ್ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಕೊಟ್ಟಿದೆ ಅದರ ಬಗ್ಗೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಈಗ ಒಂದು ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ಡೆತ್ ಪೆನಾಲ್ಟಿ jurisprudence in India, consider the following statement. First one, the rarest of the rare doctrine was established by the Supreme Court in Bachan Singh versus State of Punjab case 1980. ಸೊ ಇಲ್ಲಿ ಕೇಸಸ್ ಬಗ್ಗೆ ನೋಡುವಾಗ ನೋಡ್ಕೊಂಡ್ವಿ, ಡೆತ್ ಸೆಂಟೆನ್ಸ್ ಅನ್ನ ಅಂದ್ರೆ ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತ ಕೊಟ್ಟಿದ್ದು ಬಚನ್ ಸಿಂಗ್ 1980 ಕೇಸ್ ಅಲ್ಲಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಎರಡನೆಯ ಸ್ಟೇಟ್ಮೆಂಟ್, ಅಂಡರ್ ದ ಇಂಡಿಯನ್ ಲೀಗಲ್ ಸಿಸ್ಟಮ್ ಮ್ಯಾಂಡೇಟರಿ ಡೆತ್ ಪೆನಾಲ್ಟಿ ಫಾರ್ ಸರ್ಟೈನ್ ಅಫೆನ್ಸಸ್ ಈಸ್ ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್ ಟು ಬೆಟರ್ ಹಿನಿಯಸ್ ಕ್ರೈಮ್. ಸೊ ಇದು ಸ್ಟೇಟ್ಮೆಂಟ್ ರಾಂಗ್, ಬಿಕಾಸ್ ಮಿತು ವರ್ಸಸ್ ಯೂನಿಯನ್ ಆಫ್ ಸ್ಟೇಟ್ ಆಫ್ ಪಂಜಾಬ್ 1983 ಅಲ್ಲಿ ಇದನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ದ ಸುಪ್ರೀಂ ಕೋರ್ಟ್ ಹ್ಯಾಸ್ ರೂಲ್ಡ್ ದಟ್ ಅ ಡಿಲೇ ಇನ್ ಎಕ್ಸಿಕ್ಯೂಷನ್ ಆಫ್ ಅ ಡೆತ್ ಸೆಂಟೆನ್ಸ್ ಕ್ಯಾನ್ ಬಿ ಗ್ರೌಂಡ್ ಫಾರ್ ಇಟ್ಸ್ ಕಮ್ಯುಟೇಷನ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಹೌದು, ಸುಪ್ರೀಂ ಕೋರ್ಟ್ ಈ ವರ್ಡಿಕ್ಟ್ ಅನ್ನ ಕೊಟ್ಟಿದೆ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು 1 and 3 ಓನ್ಲಿ. ಅಂದ್ರೆ ಇಫ್ ಇನ್ ಕೇಸ್ ಡೆತ್ ಪೆನಾಲ್ಟಿ ಅಂತ ಕೊಟ್ಟಿರ್ತಾರಲ್ವಾ, ಅವ್ರೇನಾದ್ರೂ ಪ್ರೆಸಿಡೆಂಟ್ ಹತ್ರ ಹೋಗ್ಬಿಟ್ಟು ಪಾರ್ಡನಿಂಗ್ ನ ತಗೋತಾ ಇದಾರೆ ಅಂತ ಹೇಳಿದ್ರೆ, ಅದೇನಾದ್ರೂ 2 ರಿಂದ 3 ತಿಂಗಳೊಳಗಡೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಆಟೋಮೆಟಿಕ್ ಆಗಿ ಹೋಗುತ್ತೆ ಅಂತ ಇದ್ರ ಮೀನಿಂಗ್. ಸೊ ನೆಕ್ಸ್ಟ್ ಒಂದು ಮೇನ್ಸ್ ಕ್ವಶನ್ ನೋಡಿದ್ರೆ, ಇಲ್ಲಿ ಮೇನ್ಸ್ ಕ್ವಶನ್ ಅನಲೈಸ್ ಅಂತ ಕೇಳಿದ್ದಾರೆ. ದ ಡಿಸ್ಪ್ಯಾರಿಟಿ ಬಿಟ್ವೀನ್ ಹೈ ನಂಬರ್ ಡೆತ್ ಸೆಂಟೆನ್ಸ್ ಅವಾರ್ಡೆಡ್ ಬೈ ಟ್ರಯಲ್ ಕೋರ್ಟ್ and the acquittal by appellate court points to systematic crisis in India's criminal justice administration. In highlight of recent report, you have to mention the report name here. Discuss the procedural lapses in sentencing hearing. Does the emerging trend of life imprisonment without remission violate the constitutional right to dignity under Article 21? ಸೊ ಈ ರೀತಿಯಾದಂತಹ ಕ್ವಶನ್ಸ್ ನ ಮೇನ್ಸ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ಈಗ ಬಂದಿರುವಂತಹ ಡೆತ್ ಪೆನಾಲ್ಟಿಯ ಬಗ್ಗೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.